ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮುಂಜಾನೆ ಶುಭೋದಯಗಳು. ನಾನು ನಿಮ್ಮ ಅನ್ಪ್ಲಾನರ್ ಕನ್ನಡಿಗ. ಇವತ್ತೆಲ್ಲಪ್ಪ ರೈಡ್ ಅಂದರೆ ಬೆಳಗ್ಗೆ ಒಂದು ಕಾಫಿ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಹೋಗ್ತಾ ಇದ್ದೀವಿ. ನಾನು ಮತ್ತು ಸುಂದರ್ ಬ್ರೋ ಅವರು, ಹಾಗೆ ಅಭಿಷೇಕ್ ಬ್ರೋ ಅವರು. ನನ್ನ ವಾಯ್ಸ್ ನಿಮಗೆ ಚೇಂಜ್ ಅನಿಸ್ತಾ ಇರ್ಬೋದು. ಬೇಸಿಗೆಯಲ್ಲಿ ಏನಪ್ಪ ಕೋಲ್ಡ್ ಆಗಿಬಿಟ್ಟಿದೆ ಅಂತ ಅನ್ಕೋಬಿಡಿ, ಎಲ್ಲ ಕಲಂಗಡಿ ಎಫೆಕ್ಟು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಮತ್ತೆ ಎಲ್ಲ ಆರಾಮ, ನಾವಂತರೂ ಸೂಪರ್ ಡೂಪರ್ ಆಗಿದ್ದೀವಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂತ ಅಂದ್ಕೊತಿದ್ದೀನಿ. ಇವಾಗ ಟೈಮ್ ಬಂದು 6:15 ಆಗಿದೆ. ಯಾವ ಸೈಡಪ್ಪ ರೈಡು ಅಂದರೆ ಕುರುಗುಂಟ ಸೈಡ್ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ಒಂದು ಕ್ವಾರಿ ಇದೆ, ಸ್ಟೋನ್ ಕ್ವಾರಿ ಇದೆ. ಆಯ್ತು, ಆಮೇಲೆ ಅಲ್ಲೇ ಎಲ್ಲ ಕಾಫಿ ರೆಡಿ ಮಾಡಿಕೊಂಡು ಕುಡ್ಕೊಂಡು ಹಾಗೆ ಸನ್ರೈಸ್ನ ಎಂಜಾಯ್ ಮಾಡಿಕೊಂಡು 8 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಬರೋ ಪ್ಲ್ಯಾನ್ ಇದೆ. ಹೋಗ್ತಾ ಇದ್ದೀನಿ ನಾನು ಬಸವೇಶ್ವರ ಸರ್ಕಲ್ ಸೈಡ್ಗೆ. ಇವಾಗ ಅಲ್ಲಿ ಮುಂದೆ ಹೋಗ್ತಾ ಸನ್ರೈಸ್ ತೋರಿಸ್ತೀನಿ ರೀ ನಿಮಗೆ. ಏನು ಅದ್ಭುತವಾಗಿರುತ್ತೆ ಗೊತ್ತಾ, ಈ ಸಮ್ಮರ್ ಸೀಸನಲ್ಲಿ ಸನ್ರೈಸು ಸನ್ಸೆಟ್ ನೋಡೋಕ್ಕೆ ಒಂಥರ ಚಂದ, ಸಖತ್ತಿರುತ್ತೆ ಗುರು. ಫಾಗ್ ಇರಲ್ಲ, ಮಿಸ್ಟ್ ಇರಲ್ಲ, ಆಮೇಲೆ ಕ್ಲೌಡಿ ಇರಲ್ಲ ಅಲ್ವಾ. ರೈನಿ ಸೀಸನಲ್ಲಿ ಮತ್ತು ವಿಂಟರ್ ಸೀಸನಲ್ಲಿ ಯಾವ ಥರ ಆಗಿಬಿಡುತ್ತೆ ಅಂದರೆ, ರೈನಿ ಸೀಸನ್ನಲ್ಲಾದರೆ ಫುಲ್ಲು ಕ್ಲೌಡ್ಸ್ ಜಾಸ್ತಿ ಆಗಿರುತ್ತೆ, ಇಲ್ಲ ಮಳೆ ಇರುತ್ತಲ್ವ. ಸೊ ಮೋಡ ಆವರಿಸ್ಬಿಟ್ಟಿರುತ್ತೆ, ಮುಚ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಸನ್ರೈಸ್ ಕಾಣಿಸಲ್ಲ. ಈ ವಿಂಟರಲ್ಲಾದರೆ ಜಾಸ್ತಿ ಫಾಗ್ ಇರುತ್ತೆ, ಅಷ್ಟು ಬೇಗನೂ ಕಾಣಿಸಲ್ಲ. ಅದೇ ಈ ಸಮ್ಮರಲ್ಲಾದರೆ ಒಂದು ಒಳ್ಳೆ ಚೆನ್ನಾಗಿರೋ ಅದ್ಭುತವಾದಂಥ ಸನ್ರೈಸ್ ಸಿಗುತ್ತೆ ನಮಗೆ. ಸೊ ಸನ್ರೈಸ್ನ ಎಂಜಾಯ್ ಮಾಡಿಕೊಂಡು ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಆರಾಮ್ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡಿದ್ವಿ. ಸೊ ಇದು ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಹೋಗೋಣ ಒಂದು ಕಾಫಿ ರೈಡ್ ಇಲ್ಲ ಬ್ರೇಕ್ಫಾಸ್ಟ್ ರೈಡ್ಗೆ ಅಂತ. ಸೊ ಇವತ್ತು ಕಾಫಿ ರೈಡ್ ಹೋಗ್ತಿದ್ವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಸೊ ಸುಂದರ್ ಬ್ರೋ ಬಂದರು. ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಬೆಳಿಗ್ಗೆ ಅಣ್ಣ. ಗುಡ್ ಬೆಳಿಗ್ಗೆ ಅಮ್ಮ. ಗುಡ್ ಬೆಳಿಗ್ಗೆ ಯಜಮಾನ್. ಬರಲಿಲ್ಲ ಅಣ್ಣ ಅಭಿ ಅಣ್ಣ ಅವರು? ಹಾಂ. ಸೊ ಅವೆರಡು ಆಫ್ ರೋಡ್ ಗಾಡಿ. ಇದು 200 ಎಕ್ಸ್ಪಲ್ಸು, ಆಮೇಲೆ ಅದು ಸುಜುಕಿ ವಿಸ್ಟಮ್ 250cc ಬೈಕು. ಸೊ ಇವೆರಡು ಒಳ್ಳೆ ಚೆನ್ನಾಗಿ ಟಾರ್ಕು ಮತ್ತು ಹಾರ್ಸ್ ಪವರ್ ಇದೆ. ಬಟ್ ಇದು ನಂದಿರೋದು 160 N160. ಸೊ ಇದು ಕಂಪೇರ್ ಮಾಡಿದರೆ 14 Nm ಟಾರ್ಕ್ ಇದೆ, 16 bhp ಇದೆ. ಅವು ಜಾಸ್ತಿ ಇದ್ದಾವೆ. ಸೊ ಹಂಗಾಗಿ ಒಳ್ಳೆ ಇನಿಷಿಯಲ್ ಪವರ್ ಚೆನ್ನಾಗಿದೆ ಗುರು ಆ ಗಾಡಿಗಳದ್ದು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಈ ಸಮ್ಮರಲ್ಲೂ ಮಾರ್ನಿಂಗ್ ಇಷ್ಟೊಂದು ಚಳಿ ಆಗುತ್ತಲ್ಲ ಗುರು. ಆಹಾ, ಮಾರ್ನಿಂಗ್ಗೆ ಬೇಗ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಈ ಥರ ರೈಡ್ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ. ಮಾರ್ನಿಂಗ್ಗೆ ಈ ಥರ ಫ್ರೆಶ್ ಗಾಳಿ ತಗೊಳೋದ್ರಲ್ಲಿ ಏನೋ ಒಂಥರ ಮಜಾ. ಬೆಳಗ್ಗೆ ಬೇರೆ ಏನಾದರೂ ಕೆಲಸ, ಬೇರೆ ಎಲ್ಲಾದರೂ ಹೋಗಬೇಕು, ಬೇರೆ ಏನಾದರೂ ಕೆಲಸ ಇದೆ ಬಾಕಿ ಮಾಡಬೇಕು ಅಂತ ಇದ್ದರೆ ಬೇಗ ಎದ್ದೇಳ್ತೀವೋ ಇಲ್ಲೋ ಗೊತ್ತಿಲ್ಲ ನಾನಂತರೂ. ಬಟ್ ಈ ಥರ ಎಲ್ಲಾದರೂ ರೈಡ್ ಹೋಗೋದಿದೆ, ಟ್ರಿಪ್ ಹೋಗೋದಿದೆ ಅಂತ ಏನಾದರೂ ಇದ್ರೆ ಮಾತ್ರ 1 ಅವರ್ ಮುಂಚೆನೇ ರೆಡಿಯಾಗಿ ಬಂದಿರ್ತೀನಿ ಗುರು ಆಲ್ರೆಡಿ. ಇದು ಏನೋ ಒಂಥರ, ನಾಳೆ ರೈಡ್ ಹೋಗ್ತೀನಿ ಅಂದರೆ ನಿದ್ದೆನೇ ಬರೋಲ್ಲ ನನಗೆ. ಎವ್ರಿ ಟೈಮ್ ಹಿಂಗೆ ಆಗೋದು. ರೈಡು ದೊಡ್ಡದಿದೆ ಚಿಕ್ಕದಿದೆ ಅನ್ನೋದು ಮ್ಯಾಟ್ರ್ ಇಲ್ಲ ನನಗೆ. ಬಟ್ ರೈಡ್ ಹೋಗ್ತಿದ್ದೀನಿ ಅಂದರೆ ಸಾಕು, ಅದು ಏನೋ ಒಂಥರ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ. ಒಂಥರ ಅದೇ ನೆನಪಿರುತ್ತೆ ತಲೆ ಪೂರ್ತಿ. ನಿನ್ನೆ ಆದ್ರೂ ಅಷ್ಟೇ ಬೆಳಗ್ಗೆ ರೈಡ್ ಹೋಗ್ಬೇಕು ಅಂತ ಇತ್ತಲ್ವಾ, ಸೊ ಹಂಗಾಗಿ ನಿದ್ದೆನೇ ಮಾಡಲಿಲ್ಲ. ಸೊ ಈ ಥರ ಎಲ್ಲ ಆಫ್ ರೋಡಿಂಗ್ಗಳು ನೇಕೆಡ್ ಗಾಡೀಲಿ ಅಥವಾ ನೇಕೆಡ್ ಸ್ಪೋರ್ಟ್ ಗಾಡೀಲಿ ಮಾಡ್ತೀವಿ ಅಂದರೆ, ಅಥವಾ ನೀವು ಮಾಡ್ತಾಯಿದ್ರೆ ಅಂದಮೇಲೆ ಏರ್ ಪ್ರೆಷರ್ನ ರೆಡ್ಯೂಸ್ ಮಾಡಬೇಕು. ಯಾವುದೇ ಬೈಕ್ ಆಗಿರಲಿ, ನೇಕೆಡ್ ಬೈಕ್ ನಾನು ಹೇಳ್ತಿರೋದು. ಆಫ್ ರೋಡಿಂಗ್ ಗಾಡಿ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ಆಫ್ ರೋಡಿಂಗ್ ಗಾಡಿಗಳು ಅದಕ್ಕಂತಲೇ ಬಿಲ್ಡ್ ಆಗಿದ್ದಾವೆ. ಈ ಥರ ಬೈಕ್ಗಳಲ್ಲಿ, ನೇಕೆಡ್ ಬೈಕ್ಗಳಲ್ಲಿ ಏರ್ ಪ್ರೆಷರ್ ಕಡಿಮೆ ಇಕ್ಬೇಕು ಯಾವಾಗಲೂ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಕಂಪ್ನಿ ಏನು ರೆಕಮೆಂಡ್ ಮಾಡಿರುತ್ತೆ 30, ಕಂಪ್ನಿ 30 ರೆಕಮೆಂಡ್ ಮಾಡಿದೆ ಅಂದರೆ ನಾವೊಂದು 25. ಅವಾಗ ಏನಾಗುತ್ತೆ, ಜಾಸ್ತಿ ರಿಫ್ಲೆಕ್ಟ್ ಆಗಲ್ಲ. ಈ ಥರ ಗುಂಡಿಗಳಲ್ಲಿ ಬಿದ್ದಾಗ ರಿಟರ್ನ್ ಜಾಸ್ತಿ ಹೊಡೆಯಲ್ಲ, ಸ್ಮೂತ್ ಆಗುತ್ತೆ, ಸ್ವಲ್ಪ ಸ್ಮೂತ್ ಆಗುತ್ತೆ. ಅದಾದಮೇಲೆ ಅಲೋಯ್ ವೀಲ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಪ್ರಾಬ್ಲಮ್ ಆಗಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಫುಲ್ ಸ್ಟೋನ್ ಕ್ವಾರಿ ಇದು. ಈ ಸಿಮೆಂಟ್ಗೆಲ್ಲ ಯೂಸ್ ಮಾಡೋದು. ಅದಾದಮೇಲೆ ಈ ಕೆಳಗಡೆಗೆ ಟೈಲ್ಸ್ ಟೈಪ್ ಯೂಸ್ ಮಾಡ್ತೀವಲ್ವ, ಪಾರ್ಟಿಕಲ್ ಥರ, ಆ ಥರದ್ದಿದು. ಮಾರ್ನಿಂಗ್ಗೆ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಬಂದಿದ್ದಾರೆ ಸುಂದರ್ ಬ್ರೋ. ಸೊ ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಸುಂದರ್ ಬ್ರೋ, ಇವರು ಅಭಿಷೇಕ್ ಬ್ರೋ. ನಮ್ಮ ಗಾಡಿಗಳನ್ನ ಇಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಸನ್ರೈಸ್ ಆಗ್ತಾಯಿದೆ. ಹಾಗೆಯೇ ಇಲ್ಲಿ ಕಾಫಿ ಮಾಡ್ತಾ ಇದ್ವಿ. ಇವಾಗ ಕಾಫಿ ರೆಡಿಯಾಗಿದೆ. ಸೊ ಕಾಫಿ ಕುಡಿದು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಹಂಗೆ ಸೀದಾ ರಿಟರ್ನ್ ಬ್ಯಾಕ್ ಟು ಸೆಡಮ್. ಸೊ ಸ್ನೇಹಿತರೆ, ಈ ಕಡೆ ಒಂದು ಅದ್ಭುತವಾದಂಥ ಸನ್ರೈಸ್ ಆಗ್ತಾಯಿದೆ. ಸೊ ನಮ್ಮ ಗಾಡಿಗಳನ್ನ ಇಲ್ಲೆಲ್ಲ ಪಾರ್ಕ್ ಮಾಡಿದ್ದೀವಿ. ಸೊ ಸುಂದರ್ ಬ್ರೋ ಅವರು ಈಗೊಂದು ಬ್ಲ್ಯಾಕ್ ಕಾಫಿ ರೆಡಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇವೆರಡು ಸ್ಟೀಲ್ದು. ಇದು ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಕಪ್ ಇದು.
ಸೊ ನೋಡಕ್ ವೈನ್ ತರನೇ ಕಾಣ್ತಾ ಇದೆ. ಸೊ ಇದು ನಮ್ಮ ಅಭಿಷೇಕ್ ಬ್ರೋ ಅವರಿಗೆ ಥ್ಯಾಂಕ್ಸ್. ಸೊ ನಮ್ಮದು ಬ್ಲ್ಯಾಕ್ ಕಾಫಿ ರೆಡಿ ಇದೆ. ಸೊ ಇದು ಸುಂದರ್ ಬ್ರೋ ಅವ್ರಿಗೆ. ಸೊ ಸ್ವಲ್ಪ ಶುಗರ್ ಹಾಕಿ ಒಂದು ಒಳ್ಳೆ ಮಾರ್ನಿಂಗ್ಗೆ ಒಂದು ಅದ್ಭುತವಾದಂಥ ಒಂದು ಬ್ಲ್ಯಾಕ್ ಕಾಫಿನ ರೆಡಿ ಮಾಡಿಕೊಟ್ಟಿದ್ದಾರೆ. ನಿಮ್ದೇ ಅದೇನ ಆಯ್ತಾ ನಮ್ಮ ಸುಳ್ಳತ ಅದ ಕಡೆ ಎಲ್ಲ ಇನ್ನ ಚಿಯರ್ಸ್. ಅಲ್ಲ ನೀವು ಸ್ಟೇಜ್ ಹಿಡ್ಕೊಂಡೆ ಸುಳ್ಳತ್ತ ಅಂತೀರಿ, ನಾವೇನ್ ಮಾಡ್ಬೇಕು? Cheers. ಇಲ್ರಿ ಇದು ಇದ್ರ ಮೇಲೆ ಇಟ್ಟಿನಲ್ಲ ಸ್ಟವ್ ಮೇಲೆ ಹಂಗಾಗಿ ಫುಲ್ ವೈನ್ ಥರ ಕಾಣುತ್ತಲ್ಲ ಅಣ್ಣ ಅದು. ಇದು ಆಕ್ಚುಲಿ ನೋಡ್ಬಿಟ್ರಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸೊ ಸ್ನೇಹಿತರೆ, ಇಲ್ಲೊಂದು ಪಕ್ಷಿ ಕಾಣ್ತಿದ್ದಲ್ಲ, ಇಲ್ಲಿ ಅಕ್ಕಪಕ್ಕ ಎಲ್ಲ ಮೊಟ್ಟೆ ಇಟ್ಟಿದೆ ಅನ್ಸುತ್ತೆ. ಸೊ ಆವಾಗಿಂದ ನಾನು ನೋಡ್ತಾ ಇದ್ದೀನಿ, ನನ್ನ ಹತ್ರ ಈ ಥರ ಇದು ಮಾಡ್ತಾ ಇದೆ, ಒಂದು ದೂರ ಹೋಗ್ಲಿ ಅಂತೇಳಿ ಸೌಂಡ್ ಮಾಡಿಕೊಂಡು ಹೋಗೋ ಈ ಥರ ಬರ್ತಾ ಇದೆ ನೋಡಿ. ಸೊ ಸ್ನೇಹಿತರೆ, ಕೆಲವೊಂದಿಷ್ಟು ಪ್ರದೇಶಗಳು ನಮ್ಮ ಸುತ್ತಮುತ್ತ ಯಾವ ಥರ ಇರ್ತವೆ ಅಂದರೆ, ಸೊ ತುಂಬ ಸೆನ್ಸಿಟಿವ್ ಪ್ರದೇಶಗಳಾಗಿರ್ತವೆ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಜೀವಿಗಳು, ಪ್ರಾಣಿಗಳು, ಹಾಗೆ ಪಕ್ಷಿಗಳು ಸೊ ವಾಸವಾಗಿರ್ತವೆ. ಸೊ ಈ ಥರ ಪ್ಲೇಸಸ್ಗೆ ಬಂದಾಗ ಅವುಗಳಿಗೇನು ಹಾನಿ ಮಾಡ್ದಾನೆ ನೀವು ಹೇಗೆ ಬಂದಿರ್ತಾರ ಹಾಗೆ ಬಂದುಬಿಟ್ಟು ಆ ನೇಚರ್ನ ಎಂಜಾಯ್ ಮಾಡಿ, ಅಲ್ಲಿರೋ ವೈಬ್ನ ಎಂಜಾಯ್ ಮಾಡಿಕೊಂಡು, ಹಾಗೆ ಅಲ್ಲಿರೋ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅವುಗಳನ್ನು ನೋಡಿಕೊಂಡು ಆ ಮೂಮೆಂಟ್ನ ಖುಷಿಪಟ್ಟು ಎಂಜಾಯ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಇಲ್ಲಿ ಜನವಸತಿ ಇರಲ್ಲ, ಹಾಗಾಗಿ ಪ್ರಾಣಿಗಳು, ಪಕ್ಷಿಗಳು ಆವಾಸ ಸ್ಥಾನ ಆಗಿರ್ತವೆ. ಸೊ ಹಾಗಾಗಿ ಅವುಗಳಿಗೆ ಯಾವುದೇ ತೊಂದರೆ ಮಾಡೋಕ್ಕೆ ಹೋಗಬೇಡಿ, ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿರೋ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನ ಆಗಿರ್ಬೋದು, ಸೊ ಅವುಗಳ ಗೂಡುಗಳಿಗಾಗಿರ್ಬೋದು, ಮೊಟ್ಟೆಗಳಿಗಾಗಿರ್ಬೋದು, ಅಥವಾ ಅವುಗಳ ಮರಿಗಳಿಗಾಗಿರ್ಬೋದು, ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ನೇಹಿತರೆ, ಮಾರ್ನಿಂಗ್ಗೆ ಒಂದು ಒಳ್ಳೆಯ ಅದ್ಭುತವಾದಂಥ ಬ್ಲ್ಯಾಕ್ ಕಾಫಿ, ಹಾಗೆಯೇ ಒಂದು ಅದ್ಭುತವಾದಂಥ ಸನ್ರೈಸು, ಹಾಗೆ ಫ್ರೆಶ್ ಗಾಳಿ, ಒಂದು ಬ್ಯೂಟಿಫುಲ್ ವೆದರ್ನ ನೋಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು, ಸೊ ಒಂದಷ್ಟು ಕಾಲ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೆಯ ಒಂದು ಅದ್ಭುತವಾದಂಥ ಸನ್ರೈಸ್ನ ನೋಡಿ, ಒಂದಷ್ಟು ಪಕ್ಷಿಗಳ ಜೊತೆ ಬೆರೆತು, ಹಾಗೆಯೇ ಅವುಗಳ ಸೌಂಡ್ ಆಗಿರ್ಬೋದು, ಹಾಗೆ ಅವುಗಳನ್ನು ಮಾರ್ನಿಂಗ್ಗೆ ನೋಡಿಕೊಂಡು ವಿಸಿಟ್ ಮಾಡಿಕೊಂಡು, ಸೊ ಇವಾಗ ರಿಟರ್ನ್ ಮತ್ತೆ ಸಡಮ್ ಕಡೆಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಬೆಳಗಿನ ಒಂದು ಕಾಫಿ ರೈಡ್ನ ಮುಗಿಸ್ಕೊಂಡು ಇವಾಗ ರಿಟರ್ನ್ ಸಡಮ್ ಕಡೆಗೆ ಹೋಗ್ತಾ ಇದ್ದೀವಿ. ಪ್ರಾಣಿ ಪಕ್ಷಿಗಳಿಗೆ ಒಂದು ಒಳ್ಳೆಯ ಆವಾಸ ಸ್ಥಾನ, ಬೇಸಿಗೆ ಟೈಮಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿಗೂ ಒಂದು ಒಳ್ಳೆಯ ಸವಲತ್ತಿದೆ. ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಲೈಕು, ಕಾಮೆಂಟು, ಶೇರ್ ಮಾಡಿ, ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾವು ಚಿಕ್ಕ ಕಂಟೆಂಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಯೂಟ್ಯೂಬಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ, ಹಾಗಾಗಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.